ಮಾರ್ಚ್ 8ರಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಪ್ರಪಂಚ, ದೇಶ, ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಅತ್ಯಾಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು. ಮಹಿಳಾ ಸಬಲೀಕರಣದಾರಿಗಳು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಭಾಗಿದಾರಿಕೆಯ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಮಹಿಳೆಯ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ಯಾವತ್ತೂ ಕಳೆದ 4 ವರ್ಷದಲ್ಲಿ 2072 ಅತ್ಯಾಚಾರ ಹಾಗೂ 18,834 ಲೈಂಗಿಕ ಕಿರುಕುಳ ಪ್ರಕರಣಗಳು ದಾಖಲೆಯಾಗಿದೆ. ಈ ವರ್ಷ ಅಂದ್ರೆ 2026ರಲ್ಲಿ 74 ಅತ್ಯಾಚಾರ ಪ್ರಕರಣಗಳು ದಾಖಲೆಯಾಗಿದೆ. 158 ಲೈಂಗಿಕ ಕಿರುಕುಳ ಪ್ರಕರಣಗಳು ದಾಖಲೆಯಾಗ್ತವೆ. ಅದೇ ರೀತಿಯಲ್ಲಿ ವರದಕ್ಷಿಣೆ, ಸಾವು, ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ರಾಜ್ಯದಲ್ಲಿ ವರದಿ ಮೇಲೆ ವರದಿಗಳಾಗ್ತಾ ಇದ್ದಾವೆ. ಹೆಣ್ಣು ಮಕ್ಕಳಿಗೆ ಎಲ್ಲಿ ಇದೆ ರಕ್ಷಣೆ? ಯಾವ ವರ್ಷದಲ್ಲಿ ಎಷ್ಟು ಪ್ರಕರಣಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೇನೆ. 2023ನೇ ಇಸವಿಯಲ್ಲಿ 600 ಪ್ರಕರಣಗಳಿತ್ತು. 2024ರಲ್ಲಿ 720 ಹಾಗೂ 2025ರಲ್ಲಿ 678 ಹಾಗೂ 2026ರಲ್ಲಿ 74 ಲೈಂಗಿಕ ಕಿರುಕುಳ ಪ್ರಕರಣ ಈಗಾಗಲೇ ಬರ್ತಾ ಇದೆ. ಅಂದ್ರೆ ಸಾವಿನ ಲೈಂಗಿಕ ಕಿರುಕುಳ ಪ್ರಕರಣದ ಬಗ್ಗೆ ಮಾತನಾಡೋದಾದ್ರೆ 2023ರಲ್ಲಿ 6,489 ಪ್ರಕರಣಗಳು ದಾಖಲೆ ಆದ್ರೆ 2024ರಲ್ಲಿ 6,334, 2025ರಲ್ಲಿ 5,853, 2026 ಈಗ 3ನೇ ತಿಂಗಳಲ್ಲಿ ಇದ್ದೇವೆ ನಾವು. ಈಗ ಆಲ್ರೆಡಿ 158 ಪ್ರಕರಣಗಳು ದಾಖಲೆಯಾಗಿದ್ದಾವೆ. ವರದಕ್ಷಿಣೆಯ ಸಾವು, ಮಕ್ಕಳನ್ನ ಮದುವೆ ಮಾಡ್ಕೊಡ್ತೀರಲ್ಲ, ಪ್ರಕರಣಗಳು ಎಷ್ಟಿದ್ದಾವೆ ನೋಡಿ. 2023ರಲ್ಲಿ 158 ಪ್ರಕರಣ, 2024ರಲ್ಲಿ 112 ಪ್ರಕರಣ, 2025ರಲ್ಲಿ 114 ಪ್ರಕರಣ, 2026ರಲ್ಲಿ ಈಗ 3 ತಿಂಗಳಾಗಿದೆ 14 ಪ್ರಕರಣಗಳಿದ್ದಾವೆ. ವರದಕ್ಷಿಣೆಯ ಸಾವಿನಿಂದ ನಾನು ಮಾತನಾಡ್ತಾ ಇರುವುದು ಇಡೀ ದೇಶದ ಬಗ್ಗೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂತಹ ಕ್ರೈಮ್ಗಳ ಬಗ್ಗೆ. ವರದಕ್ಷಿಣೆ ನಿಷೇಧ ಕಾಯ್ದೆ 2023ರಲ್ಲಿ 2,350 ಇತ್ತು. 2024ರಲ್ಲಿ 2,001, 2025 2,097, 2025ರಲ್ಲಿ 241. ಕೌಟುಂಬಿಕ ಹಿಂಸೆ 2023ರಲ್ಲಿ 2,946, 2024ರಲ್ಲಿ 2,894, 2025ರಲ್ಲಿ 2,771, 2026ರಲ್ಲಿ 398. NDPS ಕಾಯ್ದೆಯ ಅಡಿಯಲ್ಲಿ ದಾಖಲೆಯಾಗಿರುವಂತಹ ಪ್ರಕರಣಗಳ ಸಂಖ್ಯೆಯನ್ನು ನೋಡುವುದಾದ್ರೆ 2023ರಲ್ಲಿ 6,767, 2024ರಲ್ಲಿ 4,188, 2025ರಲ್ಲಿ 6,827, 2026ರಲ್ಲಿ 2,378. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆತಂಕ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆಯೂ ಕೂಡ ಆತಂಕ ಶುರುವಾಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಾಗ್ತಾ ಇದೆ ಅಂತ ಹೇಳಿ ಸರ್ಕಾರ ಪದೇ ಪದೇ ಹೇಳುತ್ತಾ ಇದೆ. ಇನ್ನು ಯಾವ ರೀತಿಯಲ್ಲಿ ಕಾನೂನು ಕ್ರಮವನ್ನ ಬಿಗಿಗೊಳಿಸಲಾಗಿದೆ ಎನ್ನುವುದರ ಬಗ್ಗೆಯೂ ಕೂಡ ಗೃಹ ಇಲಾಖೆ ಮಾಹಿತಿಯನ್ನು ನೀಡಿದೆ. ಇದು ಮಹಿಳೆಯರ ಹತ್ರ ಬಂದು ತಲುಪಲಿಕ್ಕೆ ಎಷ್ಟು ಕಾಲ ಆಗುತ್ತೋ. ರಾತ್ರಿ ಗಸ್ತು ಕಾರ್ಯಕ್ಕೆ ಪ್ರತಿ ಠಾಣೆಗಳಿಗೆ ದ್ವಿಚಕ್ರ ವಾಹನವನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಅಲ್ಲದೆ ವಾಹನಗಳಿಗೆ ಅಳವಡಿಸಲಾಗಿರುವಂತಹ ಸೈರನ್ ಹಾಗೂ ರೆಡ್ ಲೈಟ್ಗಳನ್ನ ಹಚ್ಚಿಕೊಂಡು ರಾತ್ರಿ ಗಸ್ತನ್ನ ಮಾಡಲಿಕ್ಕೆ ಸೂಚನೆಯನ್ನ ನೀಡಿದ್ದಾವೆ. ಹಗಲು ಮತ್ತು ರಾತ್ರಿ ಕಳ್ಳತನ ಹಾಗೂ ದರೋಡೆ ಮತ್ತು ಇತರೆ ಪ್ರಕರಣಗಳು ನಡೀತಾ ಇದೆ. ದೂರವಾಣಿ ಕರೆಗಳು ಬಂದಲ್ಲಿ ತಕ್ಷಣ ಸ್ಪಂದಿಸ್ತಾ ಇದ್ದಾರೆ. RSS 112 ವಾಹನ ಉಸ್ತುವಾರಿ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಸೂಚನೆ. ಈ ಹಿಂದೆ ಹಗಲು ರಾತ್ರಿ ಕಳ್ಳತನ ಹಾಗೂ ದರೋಡೆ ಮತ್ತು ಇತರೆ ಸ್ವತ್ತಿನ ಅಪರಾಧವೆಸಗಿದ ಆರೋಪಿತರ ಮೇಲೆ MOB ಕಾರ್ಡ್ ಅನ್ನ ತೆಗೆಯಲಾಗ್ತಾ ಇತ್ತು. ಅವರನ್ನ ನಿರೀಕ್ಷಿತವಾಗಿ ಚೆಕ್ ಮಾಡಲಾಗ್ತಾ ಇತ್ತು. ಅವರ ಕಾರ್ಯಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಾಗಿತ್ತು. ಅಪರಾಧ ಪ್ರಕರಣವನ್ನ ತ್ವರಿತವಾಗಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಆಧಾರದ ಮೇಲೆ ತನಿಖೆಗೆ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ SOECO ಎನ್ನುವಂತಹ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಅಪರಾಧ ಪ್ರಕರಣದಲ್ಲಿ ನಿಗದಿತ ಅವಧಿಯೊಳಗೆ ಅಂದ್ರೆ 60-90 ದಿನಗಳ ಒಳಗೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸುವ ಕುರಿತು ನೋಡಲ್ ಆಫೀಸರ್, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳನ್ನ ನೇಮಕ ಮಾಡಲಾಗಿದೆ. ಇದಿಷ್ಟು ಮಾಡಿದ್ರೂ ಕೂಡ ರೇಪ್, ಮರ್ಡರ್, ವರದಕ್ಷಿಣೆ, ಕಿರುಕುಳ ಯಾವುದು ಕಡಿಮೆಯಿಲ್ಲ. ಹೆದ್ದಾರಿ ಗಸ್ತು ವಾಹನ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಹೆದ್ದಾರಿಯಲ್ಲಿ ರಾಜ್ಯದ ಸಾರ್ವಜನಿಕ ಸುರಕ್ಷತೆ ಶ್ರಮಿಸಲಾಗ್ತಾ ಇದೆ. ಆದ್ರೂ ಕೂಡ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆರೋಪಿಯ ಪತ್ತೆಯ ಬಗ್ಗೆ ಸಾಕಷ್ಟು ಕ್ರಮವನ್ನ ಕೈಗೊಳ್ಳಲಾಗಿದೆ.
ಠಾಣಾ ಸರಹದ್ದುಗಳಲ್ಲಿ ಹಾದು ಹೋಗುವಂತಹ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಯಲ್ಲಿ ನಿಯಮಿತವಾಗಿ ಚೆಕ್ ಮಾಡಲಾಗ್ತಾ ಇದೆ. ಆದರೂ ಕೂಡ ಅಪರಾಧ ಕಮ್ಮಿ ಆಗ್ತಾ ಇಲ್ಲ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಬರುವಂತಹ ಟೋಲ್ಗಳಲ್ಲಿ ಅಳವಡಿಸಿರುವಂತಹ ಸಿಸಿಟಿವಿಗಳನ್ನ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಳವಡಿಸಿದಂತಹ ಸಿಸಿಟಿವಿಗಳನ್ನ ಬೇಕು ಅಂತಲೇ ಹಾಳು ಮಾಡಲಾಗ್ತಾ ಇದೆ. ಅಪರಾಧ ಪ್ರಕರಣವನ್ನು ತಡೆಗಟ್ಟಲಿಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಹಿತದೃಷ್ಟಿಯಿಂದ ಮನೆ ಮತ್ತು ಮನೆಗೆ ಪೊಲೀಸ್ ಎನ್ನುವಂತಹ ಪರಿಕಲ್ಪನೆಯನ್ನ ಅನುಷ್ಠಾನಗೊಳಿಸಿದೆ. ರಾತ್ರಿ ವೇಟ್ ಕರ್ತವ್ಯ ನಿರ್ವಹಿಸುವಂತಹ ಸಿಬ್ಬಂದಿಗಳು ಕಡ್ಡಾಯವಾಗಿ ಆಯುಧ ಮತ್ತು ಗುಂಡುಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಗುರುತಿಸಲು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ MCCTNS ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಳಸಲಿಕ್ಕೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಜ್ಯುವೆಲರಿ, ಅಗ್ರಿ, ಬ್ಯಾಂಕ್ ಅಂತಹ ಸೂಕ್ಷ್ಮ ಸ್ಥಳಗಳಲ್ಲಿ ವಿಶೇಷ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಈ ರೀತಿಯಾಗಿದೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು ಮತ್ತು ಹೆಣ್ಣು ಮಕ್ಕಳನ್ನ ನೀಚವಾಗಿ ನೋಡೋರು